ಹಾಯ್ ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್ ಪ್ಲ್ಯಾನ್ ಆಗ್ತಿದೆ. ಯಾಕೆ ಅಂದರೆ ನಾವು ಮೊನ್ನೆ ನಮ್ಮ ಆಕಾಶನ ಬಿಟ್ಟು ಹೋಗಿದ್ವಿ ಉಂಬ್ಳವೇಲಿಗೆ. ಸೊ ಅವನಿಗೆ ಅವನ ಪರವಾಗಿ ಒಂದು ಟ್ರಿಪ್ ಕರ್ಕೊಂಡು ಹೋಗ್ಬೇಕಂತಿದ್ದಾನೆ. ಎಲ್ಲಿಗೆ ಹೋಗ್ಬೇಕಪ್ಪ? ನಾನು ಧರ್ಮಸ್ಥಳ ಹೋಗ್ಬೇಕಷ್ಟೇ ಇವತ್ತು. ಧರ್ಮಸ್ಥಳ? ನನಗೆ ನೀವೆಲ್ಲ ಬಿಟ್ಟು ಹೋಗ್ಬಿಟ್ಟಿರಾ, ನಾನು ಧರ್ಮಸ್ಥಳ ಹೋಗ್ಬೇಕಾಗುತ್ತಷ್ಟೇ. ಅಲ್ಲ ಕಣಲ್ಲ, ಇಲ್ಲಿ ಎಲ್ಲರೂ ಹೋಗಿ ಬರೋಣ, ಆಮೇಲೆ ವೀಕೆಂಡಾಗ ಯಾವಾಗ್ಲಾರ ಹೋಗೋಣ. ಇಲ್ಲ, ನಾನು ಧರ್ಮಸ್ಥಳ ಹೋಗ್ಬೇಕಪ್ಪ. ನಾಳೆ ಕಾಲೇಜ್ ಆಯ್ತು. ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಿನಗೆ ಕರ್ಕೊಂಬಂದು ಬಿಡ್ತೀನಿ ನಾನು. ಸರಿ ಪಂಚ, ಏನಮ್ಮ ಧರ್ಮಸ್ಥಳ ಹೋಗೋಣ ಅಂತಾರಲ್ಲಿ? ಯಾರು? ಆಕಾಶ. ನೋಡ, 50-100 ರೂಪಾಯಿ ಹೆಂಗಾರ ಅರೇಂಜ್ ಮಾಡ್ತೀನಿ ಅಷ್ಟೇ ಪೆಟ್ರೋಲಿಗೆ. ಅದ್ರ ಮೇಲೆ ನನಗೆ ಭಾರಿ ಬಡವ ನಾನು. ಅಲ್ಲ ಬಡವ ಅಲ್ಲ, ಅದಲ್ಲ, ಇವ್ನು ಧರ್ಮಸ್ಥಳ ಹೋಗೋಣ ಅಂತ ಗೊತ್ತಾ? ನಾನು ಹೋಗಲ್ಲ, ಎಲ್ಲರೂ ಹೋಗ್ಬೇಕು, ಹೊಂಡ್ಬೇಕಂತದಾನೆ. ಹಳೆ ಜಿತ್ತು ಅರೇಂಜ್ ಮಾಡಕ್ಕಾಗಿ ದುಡ್ಡಿಲ್ಲ, ಏನ್ ಮಾಡ್ತೀವಿ? ಮನೆಗೆ ಫೋನ್ ಮಾಡ್ಬೇಕು, ಮಣ್ಣು ಫೋನ್ ಮಾಡಿ ಅವನು ಗೊತ್ತಾಗಲ್ಲ. ಮಾಡಿ ಸ್ನಾನ ಮಾಡು. ಲೇ ಬಾರ್ಲೆ ಕೇಳ್ತನಪ್ಪ, ದುಡ್ಡು ಗಿಟ್ಟಿಸುತ್ತೆ ಅರೇಂಜ್ ಆದ್ರೂ ಬರ್ತೀನಿ. ನಿಮ್ದೇನಂತೀರ ಸರ್? ನಾವು ಹೆಂಗಾದ್ರೂ ರೆಡಿ. ನಾವು ಫೋನ್ ಮಾಡಿ ಸ್ವಲ್ಪ ದುಡ್ಡು ಅರೇಂಜ್ ಮಾಡಕ್ಕೆ ನೋಡ್ತೀವಿ. ಸರಿ, ತೆಗಿಟವಲ್. ಹಲೋ ಗೈಸ್, ವೆಲ್ಕಮ್ ಟು ಹೊಸ ಬ್ಲಾಗ್. ಸೊ ಇವತ್ತು ಎಲ್ಲಿ ಹೋಗ್ತಿದ್ದೀವಪ್ಪ ಅಂದರೆ, ಎಲ್ಲಿ ಹೋಗ್ತಿರೋದು? ಗುಳಿಗೊಳೆ ಶಂಕರಾಗ ಹೋಗ್ತಿರೋದು. ನಾವು ಬೆಳಗ್ಗೆಯಿಂದ ಭಾಳ ಪ್ಲ್ಯಾನ್ ಮಾಡಿದ್ವಿ, ಧರ್ಮಸ್ಥಳಕ್ಕೆ ಹೋಗೋಣ, ಅದಕ್ಕೆ ಹೋಗೋಣ, ಇದಕ್ಕೆ ಹೋಗೋಣ, ಅಲ್ಲಿಗೆ ಹೋಗೋಣ ಅಂತ. ಸೊ ಆಕಾಶ್ ಅವ್ರದ್ದು ಪ್ಲ್ಯಾನ್, ನಮ್ದಲ್ಲ ಪ್ಲ್ಯಾನ್ ಅವಂದು. ಧರ್ಮಸ್ಥಳ ಹೋಗೋಣ ಅಂತಿದ್ವಪ್ಪ. ಹಾಂ, ಏನಾಯ್ತು ಸರ್ ನಿಮ್ಮ ಧರ್ಮಸ್ಥಳದ ಪ್ಲ್ಯಾನು? ಏನು ಎಲ್ಲ ಬಿಸಿಲು ಅಂತಂದ್ರೆ, ಹಾಂ, ಮಳೆ ಬಿದ್ದ ಮೇಲೆ ಹೋಗೋಣ, ರಜೆ ಇಲ್ಲ. ಇವರೇನೋ ಲ್ಯಾಬಿಗೆ ಹೋಗಿಲ್ಲ ಅಂತಲ್ಲ. ನೀವು ನೋಡ್ರಿ, ಕಾಲೇಜ್ ಸ್ಟಾರ್ಟ್ ಆಗಿ 1 ತಿಂಗಳಾಯ್ತು, ಒಂದು ಲ್ಯಾಬಿಗೆ ಹೋಗಿಲ್ಲಂತೆ. ಬನ್ನಿ ಸೊ ಇವಾಗ ಹೋಗೋಣ ಬನ್ನಿ. ಈ ಗಾಡಿ ಅನ್ಕಂದ್ರ? ಅಲ್ಲ, ಇಲ್ಲೈತೆ ನೋಡ್ರಿ, ಈ ಗಾಡಿಗೆ ಹೋಗ್ತಿರೋದು. ಆ ಗಾಡಿ ಅವಂದು, ಈ ಗಾಡಿ ನಮ್ಮದು. ಕಂಟೆಂಟ್ ನಾನು ಕೊಡ್ತೀನಿ, ತಲೆ ಕೆಡಿಸ್ಕೊಬಿಡ್ರಿ. ನಾನು ಇದೀನಿ ಕಂಟೆಂಟಿಗೆ. ಕಂಟೆಂಟ್ ಕೊಡ್ತೀನಿ ಗಾಡಿ. ಹೋಗೋಣ ಅಂಥ ಗಾಡಿಗೂ ಒಂದು ದಿವಸ ಹೋಗೋಣ. ಈಗ ಸದ್ಯಕ್ಕೆ ಈ ಗಾಡಿಗೆ ಹೋಗೋಣ. ಇದು ನಮ್ಮ ಏರಿಯಾ. ಬರೀ ನಮ್ಮ ಏರಿಯಾ ಅಲ್ಲ, ಈಗ ಸದ್ಯಕ್ಕಿರೋ ಏರಿಯಾ. ನೋಡಪ್ಪ, ಇವನು ಈ ಥರ ಸ್ಪೀಡಾಗಿ ಹೊಂಟು ನಾವು ಧರ್ಮಸ್ಥಳಕ್ಕೆ ಇವನ ಜೊತೆ ಹೋಗ್ಬೇಕಿತ್ತ. ಏರಿಯಾದಾಗೆ ಕೈ ಸಿಗಲ್ಲ ಇನ್ನೊಂದು ಮಗ. ಅಂದರೆ ಬೇರೆ ನಾವು ಹೀರೋ ಹೊಂಡದಾಗ ಹೋಗ್ತಿದ್ದೀವಿ. ಇನ್ನೊಬ್ಬನ ಪಿಕಪ್ ಮಾಡ್ಬೇಕು ಈಗ. ಬರ್ತೀವಿ, ವಿಡಿಯೋದಾಗ ಬರ್ತೀವಿ, ನಡಿ. ಬರ್ತೇವೆ ವಿಡಿಯೋದಾಗ. ಸ್ವಲ್ಪ ನಿಲ್ಲಿಸಿ ಇಂಟ್ರಡ್ಯೂಸ್ ಮಾಡಿಸ್ಕೊಂಡು ಏನಿಲ್ಲ. ಬರ್ತೀಯ ನೋಡ್ರಿ ಇಲ್ಲಿ. ಹಾಂ, ಇವನು ನಮ್ಮ ಕ್ಲಾಸಿದ ಭಾಳ ಹ್ಯಾಂಡ್ಸಮ್ ಅಂಕು. ಎಲ್ಲಿ ನೋಡ್ರಿ ಸರ್, ಇವ್ನು ಮಾತು ಕಟ್ಕೊಂಡು ಮಧ್ಯಾಹ್ನ ಊಟ ಮಾಡಿಲ್ಲ. ಈಗ ಮಧ್ಯಾಹ್ನ ಊಟ ಎಲ್ಲ ಇವನೇ ಸ್ಪಾನ್ಸರ್ ಮಾಡೋದು. ಇವನಲ್ಲ ಸ್ಪಾನ್ಸರ್ ಮಾಡ್ತಾನೆ. ಈ ನನ್ನ ಮಗ ಬೆಳಿಗ್ಗೆ ಫೋನ್ ಮಾಡಿ, ಅಲ್ಲ ಇವನು ಬೆಳಿಗ್ಗೆ ಫೋನ್ ಮಾಡಿ, ನಾನು ಸ್ನಾನ ಮಾಡ್ತೀನಿ, ಸ್ನಾನ ಮಾಡಿ ಬರೋಷ್ಟರಲ್ಲಿ ಗಾಡಿ ತಗೊಂಬರ್ಬೇಕು ಅಂತ ಅಂತಾನೆ. ನೋಡ್ರಿ ಆ ಮಕ್ಕ ನೋಡ್ರಿ ಒಂದು ಫಸ್ಟ್ ಒಂದು ಡೆಡಿಕೇಶನ್. ಇಂಥ ಬಿಸ್ಲಾಗೆ ಧರ್ಮಸ್ಥಳಕ್ಕೆ ಹೋಗೋ ಪ್ಲಾನ್ ಮಾಡಿದ್ರೆ ಇವರೇ ಇಬ್ರು ನೋಡ್ರಿ. ಗಾಡಿ ನೋಡಿ ಇಲ್ಲಿ ಕಡ್ಡಿ ಐತಲ್ಲ, 50 ರೂಪಾಯಿ ಆಟೋಲಿ ಕಡ್ಡಿ. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್ ಈ ರೈಡ್ ಬಗ್ಗೆ? ಈ ಮಧ್ಯಾಹ್ನ 12 ಗಂಟೆಗೆ ಗಾಡಿ. ಆ್ಯಕ್ಚುಲಿ ನನಗೆ ರೈಡ್ ಬರೋದೇನು ಇಂಟ್ರೆಸ್ಟ್ ಇರಲಿಲ್ಲ. 1-2 ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಮೂವಿ ಡೌನ್ಲೋಡ್ ಮಾಡಿದ್ದೆ. ಮೂವಿ ನೋಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ಅಂತಿದ್ದೆ. ಯಾಕೆಂದರೆ ಮೊನ್ನೆನೋ ಒಂದು ರೈಡ್ ಹೋಗಿ ಬಂದಿದ್ದೀವಿ, ನಂದೊಂದು ಲಾಗ್ ಆಗಿದೆ. ಸ್ವಲ್ಪ ಎಷ್ಟು ಕಿಲೋಮೀಟ್ರ್ ಹೋಗಿ ಸರ್ ಹೇಳಿ ಸರ್? ಅಲ್ಲೇ 15 ಕಿಲೋಮೀಟರ್ ಪಾಕಿಸ್ತಾನ. 15 ಕಿಲೋಮೀಟರ್ ಪಾಕಿಸ್ತಾನ. ಏನೈತೆ ಪಾಕಿಸ್ತಾನದಾಗೆ? ಮಾತು ಕೇಳ್ರಿ ಸರ್, ಪಾಕಿಸ್ತಾನ ಕೇಳಿದ್ರೆ ಇಲ್ಲಿ ಶಿವಮೊಗ್ಗದಲ್ಲಿ ಹೋಗ್ತೀರ ನೀವೆಲ್ಲ? ಏನ್ ಬಂತ? ಅಫ್ಘಾನಿಸ್ತಾನ ಕೆಂಡ ಐತೆ, ಕೆಂಡ ಮುಗಿಸ್ಕೊಂಡು ಬಂದ್ಬಿಡೋಣ. ಪಕ್ದೂರ್ ಅಲ್ಲೇ ಪಕ್ದೂರ್ ಕೆಂಡಕ್ಕೆ ಹೋಗಲ್ಲ. ಇವನು ಅಫ್ಘಾನಿಸ್ತಾನ ಕೆಂಡ ಐತೆ ಅಂತ ಗಾಡಿಯಾಗ ಹೊಂಟಿವಿ.
ಗಾಡಿ ಕಂಟೆಂಟ್ ಬೇಕು, ಲಾಗಿ ಕಂಟೆಂಟ್ ಬೇಕು. ಹೌದಾ? ಈ ಗಾಡಿಗೆ ಒಂಚೂರು ಪೆಟ್ರೋಲ್ ಹಾಕ್ಸ್ಬಿಡ್ರಿ, ನಮ್ಗೆ ಏನು ಬೇಡ ನೋಡ್ರಿ, ಈಗ ಇವಾಗಿನ ಜನ ಲಾಗ್ ಮಾಡೋದು ಒಂದು ಪ್ಲೇಸ್ ಚೆನ್ನಾಗಿರ್ಬೇಕು, ಇಲ್ಲ ಮಾತು ಚೆನ್ನಾಗಿ ಆಡ್ಬೇಕು. ಇಲ್ಲ ಬಿಡ್ರಿ, ಇವಾಗ ಏನಾಗಿರೋ ನಾಯಿ ಮುಂಚೆ ಹೋಯ್ತು ಸಬ್ಸ್ಕ್ರೈಬರ್ಸ್ ಎಲ್ಲ ಇಲ್ಲ ನಮ್ದು. ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಮೋಟೋ ಬ್ಲಾಗ್ ನೋಡೋಣ ಅಂತಾನೆ ಬರ್ತಾರೆ. ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸರ್? ಏನೋ 300 ಇರ್ಬೋದು. 300 ಹಾಕ್ಬಿಟ್ರಲ್ಲೇ ಕಾಡ್ದಾರೆ ಹೋಗೋಣ ಉಚ್ಚಿದ ಮೇಲೆ. ಹಾಂ ಸರಿ. ದೇವಸ್ಥಾನ ಆನೆ ಈಗ ನಾವು ರೈಡ್ ಹೋಗ್ತಿದೀವಿ ಅಷ್ಟೇ, ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಹೋಗೋದಾರೆ ಏನೇನು ಸಿಗ್ತಾವಲ್ಲ ಎಲ್ಲ ನೋಡ್ಕೊಂಡು ಹೋಗೋದು. ಇದು ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಪ್ಲಾನ್ಡ್ ರೈಡ್. ದಟ್ಸ್ ವೈ ವಿ ಕನ್ಸಿಡರ್ ದ ಡೆಸ್ಟಿನೇಷನ್, ಕಾಂಟ್ ಟೆಲ್ ಅಬೌಟ್ ದ ಡೆಸ್ಟಿನೇಷನ್. ಸೊ ವಿ ನೌ ಗೋಯಿಂಗ್ ಟು ವೇರ್ ಫಸ್ಟ್ ಈಸ್ ಗುಳಿಗುಳಿ ಶಂಕರ ಥಿಂಕಿಂಗ್. ಓಕೆ, I am poor in English conversation. Please understand. Yeah, I completely, totally understand what you are telling. Okay. So let's stop here talking in English, okay? Yeah, okay. ಇಲ್ಲಿಗೆ ಬಿಟ್ಟು ಬಿಡೋಣ. ಇದ್ರ ಮೇಲೆ ಇಂಗ್ಲೀಷ್ ಮಾತಾಡಿದ್ರೆ ಭಾರಿ ಟ್ರೋಲ್ ಮಾಡ್ತಾರೆ ಆಮೇಲೆ. ಇಲ್ಲ ಮಾತಾಡೋಣ. ಅಲ್ಲೇ ಟ್ರಂಪ್ ಜೊತೆಲ್ಲ ಮಾತಾಡ್ತಿರ್ತೀನಪ್ಪ, ಇತ್ತೀಚೆಗೆ ಕಲಿತಿದ್ದೀನಿ. ಅವನು ಬೈತಿರ್ತಾನೆ, ನೀನೆಂತ ದೊಡ್ಡ ಮನುಷ್ಯ, ಇಂಗ್ಲೀಷ್ ಬರೋಲ್ವಲ್ಲ, ನೀನೆಲ್ಲ ಮುಂದೆ ಬಂದು ಇಲ್ಲೇ ಸೆಟ್ಲ್ ಆಗ್ಬೇಕು ನೀನು ಲಾಸ್ ಏಂಜಲ್ಸಲ್ಲೆಲ್ಲ, ನೀನು ಯಾಕೆ ಇಂಗ್ಲೀಷ್ ಮಾತಾಡೋದು ಕಲ್ತಿಲ್ಲ ಅಂತ ತುಂಬ ಬೇಜಾನ್ ಬೈತಪ್ಪ. ಯಾರು? ಟ್ರಂಪ್. ಓ, ಡೊನಾಲ್ಡ್ ಟ್ರಂಪ್. ಅವನು ನಿನಗೆ ಫೋನ್ ಮಾಡಿದ್ದ ಡೈಲಿ ವಿಡಿಯೋ ಕಾಲಗೆ? ಇಲ್ಲ, ಮತ್ತೆ ನನಗೆ ವಿಡಿಯೋ ಕಾಲ್ ತುಂಬ ಬೋರಿಂಗ್. ನಾನು ಅದಕ್ಕೆ ನಾರ್ಮಲ್ ಕಾಲ್ ಮಾಡೋದು. ವಿಡಿಯೋ ಕಾಲ್ ಮಾಡ್ತಾನೆ, ನಾನು ಕಟ್ ಮಾಡ್ತೀನಿ ಅಷ್ಟೇ. ಏನು ಹೇಳಕ್ಕೆ? ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ರೈಡ್. ಬಟ್ ಸ್ಟಿಲ್ ಕಮಿಂಗ್. Okay. Because of these guys. These bloody fellows. These sudden surprise fellows. Sudden surprise. No, I'm trying. English ಬರಲ್ಲ ಅಂತ ಗೊತ್ತು. What thing? What type? What type? Yeah. This vlog, I understand. Decision. Bro, in this vlog, I understand lot of things. That is, next time ಇಂದ ಈ ನ್ಯಾಷನಲ್ ಮಕ್ಕಳ ಜೊತೆ ಬರಬಾರ್ದು. ನಿಮ್ಮ ಮೂರು ಜನಕ್ಕೊಂದು ಪ್ರಶ್ನೆ. ನೀವು ಕರೆಕ್ಟಾಗಿ ನನ್ನ ಲಾಗ್ನ 10 ಸೆಕೆಂಡ್ ಕೂಡ ಮುಂದೆ ಓಡಿಸ್ತಾ ಕರೆಕ್ಟಾಗಿ ನೋಡಿದ್ದೀರಿ ಏನ್ರಲ್ಲಿ? ನಾನು ನೋಡಿ ಒಂದು ಸತಿನೂ ಅದು ನೋಡ್ತೀನಿ. ಇವನಪ್ಪ ನನ್ನ ರಿಯಲ್ ಸಬ್ಸ್ಕ್ರೈಬರ್. ನನ್ನ ಮಕ್ಕಳು ಕಳ್ರು, ಇವನು ಕಳ್ಳವು. ಲಾಕ್ ಮಾಡಿ ಕಳ್ಳ, ಇವನು ಕಳ್ಳ. ದಿನ ಇಡೀ ನಾವು ಪಕ್ಕದಾಗೆ ಎಡಿಟ್ ಮಾಡ್ತೀಯ, ಮತ್ತೆ ಅವ್ನು ನೋಡ್ಬೇಕು ನಾವು. ಸರ್, ನಾವು ಯಾಕೆ ಇವ್ನು ಬ್ಲಾಗ್ ನೋಡಲ್ಲ ಅಂದ್ರೆ ಕೇಳ್ರಿ, ಅದಕ್ಕೊಂದು ಸ್ಟೋರಿ ಐತೆ. ಏನಕ್ಕೆ ಒಂದು ಬ್ಲಾಗ್ ನೋಡಲ್ಲ ಅಂತಂದ್ರೆ, ನಮ್ಮ ಪಕ್ಕದಾಗೆ ಕುತ್ಕೊಂಡು ಎಡಿಟ್ ಮಾಡ್ತಾನೆ. ಎಡಿಟ್ ಮಾಡಿದ್ದು 50 ಸತಿ ನಮಗೆ ತೋರಿಸ್ತಾನೆ. ನಾವು ನೋಡಿ ಬೇಜಾರಾಗ್ತಾರೆ. ಅದಕ್ಕೋಸ್ಕರ ಒಂಚೂರು ಸ್ಕಿಪ್ ಮಾಡ್ತೀವಿ. ನಾನು 1 ನಿಮಿಷ ಎಲ್ಲ ಸ್ಕಿಪ್ ಮಾಡಲ್ಲ, ಬೇಕಾದ್ರೆ ಒಂದು 10 ಸೆಕೆಂಡ್ ಸ್ಕಿಪ್ ಮಾಡಿರ್ಬೋದು ಅಷ್ಟೇ. ಬನ್ನಿ, ಇಲ್ಲೇ ಭಾಳ ಆಯ್ತು. ಇಲ್ಲಿ ಜಂಕ್ಷನ್ ಆಗಿ ಲೆಫ್ಟ್ ತಗೋಬೇಕಾ? ಎಲ್ಲ ಜಂಕ್ಷನ್ ಹೋಗ್ಬೋದಾ? ರೂಟ್ ಗೊತ್ತಾ ನಿನಗೆ? ಗೊತ್ತಿಲ್ಲ. ಪ್ಲಾನ್ ಮಾಡಿರಲ್ಲ ಅದು. ಲಕ್ಕಿಂಕೊಪ್ಪದಲ್ಲಿ ಕಟ್ ತಗೋಬೇಕು ಅನ್ನೋದು. ಇದು ಜಂಕ್ಷನ್ ಮುಂದೆ ಹೋಗಿ ತಗೋಬೇಕು. ಲಕ್ಕಿಂಕೊಪ್ಪದಿಂದ ಸಕ್ಕರೆಬೈಲು. ಸಕ್ಕರೆಬೈಲು. ಬರ್ರಿ ಹಂಗೆ ಹೋಗೋಣ. ನಾನು ಹೇಳ್ತಿರೋದು ಅಲ್ಲೇ ದಿನ ಓಡಾಡ್ತೀವಲ್ಲ, ಆ ರೂಟಾಗೆ ಯಾಕೆ ಹೋಗೋಣ? ಈ ಕಡೆ ರೂಟ್ ಹಾಕ್ರಿ, ಹೆಂಗಾದ್ರು ಹೋಗೋಣ. ನೀವು ಇವತ್ತೇನು ನಮಗೆ ಅಡ್ವೆಂಚರ್ ಮಾಡುತ್ತೆ ಅದರೆಲ್ಲ ಕಂಟೆಂಟ್ ಇವತ್ತು. ಅಲ್ಲ ಕಡ್ರಲ್ಲ, ಇಬ್ಬರಿಗೂ ನೋಡ್ರಿ ನೀಟಾಗಿ ಏರ್ ಫಾಲ್ ಆಗಿತ್ತೆ. ಅವನಿಗೂ ಇಲ್ಲ, ಇವನಿಗೂ ನಿನಗೂ ಇಲ್ಲ. ಏನ್ ಮಾಡೋದು? ಹೆಲ್ಮೆಟ್ ಹಾಕೊಂಡ್ಯಾ, ಕ್ಯಾಮ್ರಾ ಇದೆ. ಎಲ್ಲಿಗೆ ಹೊಂಟ್ರು ಅವರಿಬ್ರು? ಲಕ್ಕಿಂಕೊಪ್ಪದಿಂದ ಕಟ್ಟೋಡಿಕೆ. ರೈಡ್ ಸ್ಟಾರ್ಟ್ ಆಗಿ 2 ನಿಮಿಷ ಆಗಿಲ್ಲ, ಅಲ್ಲೇ ಅಂಗಡಿ ಮುಂದೆ ಗಾಡಿ ಹಾಕಿರಲ್ಲ ನೀವು. ನಮ್ಮ ಹುಡುಗರದು ನೋಡ್ರಿ, ನಮ್ಮ ಹುಡುಗರು ಹಣೆ ಬರ ಹೇಳ್ತೀನಿ. ರೈಡ್ ಸ್ಟಾರ್ಟ್ ಆಗಿ 2 ಕಿಲೋಮೀಟರ್ ಆಗಂಗಿಲ್ಲ, 5 ನಿಮಿಷ ಆಗಂಗಿಲ್ಲ. ನಿಲ್ಸ್ಬೇಕು, ಒಂದು ಟೀ ಕುಡಿಯೋಕೆ ನಿಲ್ಸ್ಬೇಕು. ಟೀ ಅಂತ ಹೇಳ್ತಾರೆ, ಆದ್ರೆ ಹೇಳಂಗಿಲ್ಲ ಅವೆಲ್ಲ. ಈಗ ಜಿಮ್ ಮಾಡೋರಿಗೆ ಹೆಂಗೆ ಪ್ರೋಟೀನು, ಸ್ಟೆರಾಯ್ಡ್ಸ್ ಅದೆಲ್ಲ, ನಮ್ಮ ರೈಡರ್ಸಿಗೆ ಟೀ ಪ್ರೋಟೀನ್. ಊಟ ಗೊತ್ತಿದ್ದೆ ನನ್ನ ಮಕ್ಕಳು ಕರ್ಕೊಂಡು ಬಂದರೆ. ಅದೇ ನಾನು ಹೇಳ್ತಿರೋದು. ಕರ್ನಾಟಕ ಮ್ಯಾಪಲ್ಲಿ ಎಲ್ಲ ಪ್ಲೇಸಿಗೆ ಹೋಗಿದ್ದೀನಿ, ಎಲ್ಲ ಕಡೆ ಹೋಗಿದ್ದೀನಿ ಅಂತ. ಇಲ್ಲೇ ಇರೋ 50 ಕಿಲೋಮೀಟರ್ ರೂಟ್ ಗೊತ್ತಿಲ್ಲ ಅವನಿಗೆ.
ನಾವು ನಿಮ್ಗಳು ನಂಬ್ಕೊಂಡು ರೂಟ್ ಗೊತ್ತಿಲ್ದರ ಜಾಗಕ್ಕೆ ಬಂದೀವಿ. ನನಗೆ ಸ್ವಾಮಿ ನನಗೆ ಮಾತಾಡೋದಕ್ಕೆ ಬೇರೆ ಗೊತ್ತಿಲ್ಲ. ಇಲ್ಲಿಯೋ ಕರ್ನಾಟಕ ಹೋಗೋದು. ಇವರಿಗೆ ಇರೋ ರೂಟಾಗಿ ಹೋಗೋಣ, ರೋಡ್ ಮೇಲೆ ಹೋಗೋಣ ಅಂದರೆ ಇಲ್ಲ. ಹ್ಞೂ ಆಫ್ ರೋಡಿಂಗ್ ಮಾಡಬೇಕು, ಅಡ್ವೆಂಚರ್ ಮಾಡಬೇಕು. ಅಯ್ಯೋ 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 ನರಸಿಂಹಸ್ವಾಮಿ ಹೇಳ್ತಾನಲ್ಲ ಅಣ್ಣ ಒಂದೊಂದಲ್ಲ ವರ್ತೂರು ಹೇಳ್ತಾನಲ್ಲ ಅಣ್ಣ ಒಂದೊಂದಲ್ಲ ಕಾಣ, ಹಂಗೆ ಅನ್ಬೇಕು ಇವ್ರಿಗೆ. ಬರಲ್ಲ, ನಾವೇ ಶಾರ್ಟ್ ಫಿಲ್ಮ್ ಮಾಡ್ತಿಲ್ಲ, ಡೈಲಾಗ್ ಹೇಳ್ಕೊಂಡು ಕೊಡು ಅಂತ ಹೇಳಕ್ಕೆ. ನೀ ಮನ್ಸಿಗೆ ಬಂದಿದ್ದು ಮಾತಾಡು, ಜನ ಸ್ವೀಕರಿಸ್ತಾರೆ ನಿನ್ನ. ಅಲ್ಲ ಇವನ್ನಲ್ಲ, ಇವನ್ ಮಾತುಗಳನ್ನ. ನಮ್ಮ ಹೊಸ ಪ್ರಾಡಕ್ಟ್ ಇದು ಲಾಂಚ್ ಮಾಡ್ತಿದ್ದೀವಿ. ತುಂಬ ಎಂಟರ್ಟೈನ್ಮೆಂಟ್ ಕೊಡುತ್ತೆ. ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಮಾತಾಡುತ್ತೆ. ಏನಾದರೂ ಇಂಗ್ಲೀಷಲ್ಲಿ ಕೇಳಿ ಹೇಳುತ್ತೆ. ಅವನೇನೋ ಕೇಳ್ತನ್ಕ ಅವನದೊಂದು ಒಂಚೂರು 27 ಕಿಲೋಮೀಟರ್ ಆಗುತ್ತೆ. ನಮ್ಮ ಪ್ರಾಡಕ್ಟ್ ಸೈಲೆಂಟ್ ಮೋಡಲ್ಲಿದೆ, ಆಮೇಲೆ ಆನ್ ಆಗುತ್ತೆ. ಅಲ್ಲ ಒಂಚೂರು ಪೆಟ್ರೋಲ್ ಹಾಕ್ಸ್ಬೇಕಿತ್ತು ಗಾಡಿಗೆ. ಈ ರೋಟಿಗೆ ಹೋಗೋಣ ನಾವು ಮುತ್ತಿನ ಕೊಪ್ಪದಲ್ಲಿ ಹಾಕ್ತಿದ್ದಾಗಲ್ಲ. ನಿನ್ನೆ 50. ಇಲ್ಲೇ ಎರಡೇ ಎರಡು ಅಲ್ಲಿ ಹಾಕ್ತಾನೆ ಅಂತ ಇಲ್ಲಿ ಹಾಕ್ತಾನೆ ಇರ್ತಾನೆ. ಎಲ್ಲೋ ಒಂದು ನಿಮ್ಗೆ ಬರುತ್ತಾನೆ ಗಾಡಿ ಹೋಗಲ್ಲ, ಇಲ್ಲಿ ಹಾಕ್ತಾನೆ. ಇಲ್ಲೇ ಹಾಕ್ಸನ್ ಬರ್ರಿ. ಮುತ್ತಿನ ಕೊಪ್ಪಕ್ಕೆಲ್ಲ ಹೋಗುತ್ತೆ ಗಾಡಿ. ಮಲಗ್ಸ್ಕೊಂಡೆಲ್ಲ ಹೊಡಿಬೋದು ಈ ಗಾಡಿನ. ಇಲ್ಲೇ ಸದ್ಯಕ್ಕೆ 60 ಕಿಲೋಮೀಟರ್ಗೆ ನಟ್ಟರ್ಗೆ ಹಾಕ್ತಾರೆ. ಲೇ ಲಡಾಖ್ ಅಲ್ಲ ಕಡೋ, ಅಲ್ಲಿ ತನಕ ಪ್ಲಾನೇ ಮಾಡಿಲ್ಲ. ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಪ್ಲಾನಿಂಗು ಜಪಾನ್ವರೆಗೆಲ್ಲ ಆಗಿತ್ತೆ. ಯಾಕೆ ಅಂದರೆ ಬೇಜಾರಾಗಿ ಅದೇ ಒಂದು ಆಗಿದೆ. ಅಲ್ಲ ಸರ್ ನೋಡ್ರಿ, ಈ ಥರ ರೋಡಾಗೆ ಆರಾಮಾಗಿ ಹೋಗೋಣ ಕಂಡ್ರಲ್ಲ ಅಂತಂದರೆ ನಮ್ಮ ಗಾಡಿ ಬೇರೆ ಸರಿ ಇಲ್ಲ. ಅವರು ಅಂಥ ಗಾಡಿ ಇಟ್ಕೊಂಡು ಆಫ್ ರೋಡಿಂಗ್ ಹೋಗ್ಬೇಕು, ಅಡ್ವೆಂಚರ್ ಹೋಗ್ಬೇಕು, ಅದು ಹೋಗ್ಬೇಕು ಇದು ಹೋಗ್ಬೇಕು ಅಂತವ್ರು ಆಗ್ಲಿಂದ. ಈಗ ಬೇರೆ ರೂಟ್ ಮ್ಯಾಪ್ ಹಾಕಿ ಇನ್ನೊಂದು 10 ಕಿಲೋಮೀಟರ್ ಎಕ್ಸ್ಟ್ರಾ ಮಾಡ್ಯಾರಿ. ರೋಡು ಒಂದ್ಸಲಿ ಅವ್ನ ಗಾಡಿ ಮುಟ್ಟು ಕೊಡ್ತು ಅಂತಂದರೆ ಅವಾಗ ಗೊತ್ತಾಗುತ್ತೆ. ಅಲ್ಲ, ರೋಡ್ ಬುತ್ ಕೊಟ್ರು, ಅವ್ನ ಗಾಡಿನೇ ಹೋಗಿ ರೋಡಿಗೆ ಬುತ್ ಕೊಟ್ರು, ಹಾಳಾಗೋದು ಅವ್ನ ಗಾಡಿನೇ. ಇವಣ್ಣ ಇವ್ ಬರ್ತಾರೆ, ಹುಡುಗರು ಪೆಟ್ರೋಲ್ ಹಾಕಿದ್ದಾರೆ. ವಿಡಿಯೋ ಮಾಡ್ತಾರಪ್ಪ. ಒಂದು ದಿವಸ ನಾನು ಹಾಕಿದ್ದೀನಿ, ನಾನು ಲಾಸ್ಟ್ ಲಾಗಲ್ಲಿ ಹಾಕಿದ್ದೀನಿ. ಬಂದ್ವಿ ಅಣ್ಣ. ನೀವು ಕರೆಯೋದು ಹೆಚ್ಚು, ನಾವು ಬರೋದು ಹೆಚ್ಚು. ಇವತ್ತು ನಮ್ಮ ಫ್ರೆಂಡ್ಸು ನಮ್ಮ ಕೈ ಬಿಡಲ್ಲ ಅಂತ 1 ನಿಮಿಷ ಲೇಟ್ ಆಗಿದ್ದಕ್ಕೆ ಅನುಮಾನ ಪಟ್ಬಿಟ್ವಿ. ಭಾರಿ ಒಳ್ಳೇದೇ, ದೇವ್ರಂತ ಫ್ರೆಂಡ್ಸು. ಎಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ದುಡ್ಡು ಕೊಡದೆ ಹೋಗ್ಬಿಡ್ತಾರೋ, ನಾವೀಗ ಮತ್ತೆ ವಾಪಸ್ ಹೋಗ್ಬೇಕಿತ್ತು ಅಂತ ಅನ್ಸುತ್ತೆ. ಸದ್ಯ ಪೆಟ್ರೋಲ್ ಹಾಕ್ಸಿದ್ಬೇಕಾಯ್ತಲ್ಲ, ಪೆಟ್ರೋಲ್ ಹಾಕಕ್ಕಿಂತ ಮುಂಚೆನೇ ಕಾಯ್ತೀವಿ ಬರ್ತಾರೆ ಹುಡುಗರು ಅಂತ. ಹೇಳೋಣ ಅಂತಿದ್ದೆ, ಹಾಕ್ಸೋದು ಬೇಡ ಅಂತ. ಬಿಡು, ಹೆಂಗೆ ಗಾಡಿ ಮೇಲೆ ನೀನಿದೆಯಾ, ತೆಗಿಸ್ಕೊಂಡ್ರೆ ನೀನು ತೆಗಿಸ್ಕೊಂತೀಯ ಅಂತ. ಅಯ್ಯೋ, ಒಂದೊಂದಲ್ಲ ಸಾರ್ ಇವ್ರದ್ದು. ಎಲ್ಲೋದ್ರ ಗಾಡಿ ತಗೊಂಡು ಇವರು? ಸರ್ ಕಳಿಸಿದ್ರ? ಏನಂದ್ರು ಸರ್? ಹೇಳೋದು ಕೇಳೋದು ಯಾಕೋ ವರ್ಕ್ ಆಗಲ್ಲ, ಸುಮ್ಮನೆ ವಾಪಸ್ ಹೋಗೋಣ. ಹೌದಾ? ಯಾಕೋ ಮನ್ಸು ಹಂಗೆ ಅನಿಸ್ತೈತೆ. ಏನು ವರ್ಕ್ ಆಗಲ್ಲ ಅಂತ ನಿಮ್ಮದು? ಅಲ್ಲ, ಹೋಗೋದು ವರ್ಕ್ ಆಗಲ್ಲ. ಹೋಗೋದು ವರ್ಕ್ ಆಗಲ್ವಾ? ಅನುಭವ ಇಲ್ಲದ ನನ್ನ ಮಕ್ಕಳು ಇವರಲ್ಲ. ಮೊನ್ನೆ ಗಾಡಿ ತಂದಿರೋ ಖುಷಿಗೆ ಟ್ರಿಪ್ ಹೋಗೋಣ ಆಗ್ತಿರೋದು. ನಾವು ಹೇಳ್ದಿ ನಾವೊಂದು ಹೊಸ ಗಾಡಿ ತಾಂತೀವಿ, ಅವಾಗ ಹೋಗೋಣ ಅಂತ ಕೇಳಲಿಲ್ಲ ನನ್ನ ಮಕ್ಳು. ಏನು ಮಾಡ್ತೀಯ? ಇಂತೂ 200 ರೂಪಾಯಿ ಹಾಕ್ಸ್ಕೊಂಡ್ವಿ. ಯಾರು ಬಸ್ಸು ಹಾಕಿದ್ನಾ? ಆಕಾಶ ಹಾಕಿದ್ವಿ. ಆಕಾಶ ಅವನು ಯಾಕೆ ಇವತ್ತೇ ಹೋಗೋಣ ಅಂತ ಕುಂತ ಅಂತ ಗೊತ್ತಾಗ್ಲಕ್ಕ. ನಾವು ಈಗ ಹೆಂಗ್ ಮಾಡೋಣ ಗೊತ್ತಾ? ಊಟ ಬೇಡ, ದುಡ್ಡು ಖರ್ಚಾಗುತ್ತೆ. ಕಾರಿನ ಸ್ಟೈಲಾಗ ಒಂದು 2 ಹಣ್ಣಿಗೆ ತಗೊಂಡು ಹಣ್ಣಿಗೆ ತಿಂದು ಹೋಗ್ಬಿಡೋಣ. ಅದೇ ಬೆಳಿಗ್ಗೆ ಭಾರಿ ಇಂಗ್ಲೀಷ್ ಫಿಲಮ್ ನೋಡಕ್ಕೆ ಬಂದಿರ್ಕಣೋ. ಇಂಗ್ಲೀಷಾಗ ಮಾತಾಡ್ತಾನೆ, ಇಂಗ್ಲೀಷಾಗ ಊಟ ಮಾಡ್ತಾನೆ. ಬೆಳಿಗ್ಗೆ ಇಂಗ್ಲೀಷ್ ಆ ಥರ ಫಿಲಮ್ ನೋಡಿದ್ರೆ ಡೈಲಾಗೇ ಬರ್ತಿರ್ಲಿಲ್ಲ, ಸೌಂಡ್ ಅಷ್ಟೇ. ಅಲ್ಲ ಈಗ